ಹಾಯ್ ಹಲೋ ನಮಸ್ತೆ. ನನ್ನ ಯೂಟ್ಯೂಬ್ ನೈದಿಲೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಗಸಗಸೆ ಹಾಲು ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ: 10 ಒಣ ಖರ್ಜೂರ, 20 ಬಾದಾಮಿ, 20 ಗ್ರಾಮ್ ಗೋಡಂಬಿ, 20 ಗ್ರಾಮ್ ಒಣ ದ್ರಾಕ್ಷಿ, 300 ರಿಂದ 400 ಗ್ರಾಮ್ ಕಲ್ಲು ಸಕ್ಕರೆ, ಮತ್ತು ಅರ್ಧ ಒಣ ಕೊಬ್ಬರಿ, ಗಸಗಸೆ, ಏಲಕ್ಕಿ ಪೌಡ್ರು, ಮತ್ತು ಅರ್ಧ ಲೀಟ್ರ್ ಹಾಲು. ಈ ಒಣ ಕೊಬ್ಬರಿ ಮತ್ತು ಖರ್ಜೂರ ಬಾದಾಮಿಯನ್ನು ಕುಟ್ಕೊಂಡು ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು. ಈಗ ನೋಡಿ, ಒಣ ಕೊಬ್ಬರಿ ಮತ್ತು ಖರ್ಜೂರ, ಬಾದಾಮಿ, ಏಲಕ್ಕಿ ಪೌಡ್ರು, ಗಸಗಸೆ ಇದನ್ನು ಒಂದು 30 ರಿಂದ 40 ನಿಮಿಷ ನೆನೆ ಹಾಕಬೇಕು. ಈಗ ನೋಡಿ, ನೆನೆ ಹಾಕಿದ್ದೀನಿ. ಇದು ನೆಂದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಅರ್ಧ ಗಂಟೆ ನೆನೆಸಿದ ಮೇಲೆ ಈ ಥರ ರುಬ್ಕೊಂಡಿದ್ದೀನಿ. ಗಂಧ ಥರ ಇರಬೇಕು. ನೋಡಿ, ಒಂದು ಖಾಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಅದರೊಟ್ಟಿಗೆ 300 ರಿಂದ 400 ಗ್ರಾಮ್ ಕಲ್ಲು ಸಕ್ಕರೆಯಲ್ಲಿ, ನಿಮ್ಗೆ ಇನ್ನೂ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಇದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಈಗ ರುಬ್ಬಿರೋ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕ್ಬೇಕು. ಅದಕ್ಕೆ ನಿಮಿಷ ಇದು ಒಂದು ಕುದಿ ಬರಲಿ. ಈಗ ನೋಡಿ, ಒಂದು ಕುದಿ ಬಂದಿದೆ. ಈಗ ಅರ್ಧ ಲೀಟ್ರ್ ಹಾಲು ಹಾಕೋದಕ್ಕೆ. ಸಾಕು ಜಾಸ್ತಿ ಆಯಿತು. ಈಗ ಇನ್ನೊಂದು ಕುದಿ ಬಂದರೆ ಗಸಗಸೆ ಹಾಲು ರೆಡಿ ಆಗುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ನೋಡಿ, ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆಂದ ಕುದ್ದಿದೆ. ಈಗ ರುಚಿಕರವಾದ, ದೇಹಕ್ಕೆ ಆರೋಗ್ಯಕರವಾದ ಗಸಗಸೆ ಹಾಲು ರೆಡಿ. ಇಲ್ಲಿ ನೋಡಿ, ಈ ಲೋಟದಲ್ಲಿ ಒಂದು 10 ರಿಂದ 12 ಲೋಟ ಹಾಲಾಗುತ್ತೆ. ಅಷ್ಟು ಜನನು ಖುಷಿಯಾಗಿ ರುಚಿಯಾಗಿ ಕುಡಿಬೋದು. ನೋಡಿ, ಹಾಲು ರೆಡಿ ಆಯಿತು. ಈಗ ನೀವು ಹಾಗೆ ಕುಡಿಬಾರ್ದು. ಅದಕ್ಕೆ 1 ಸ್ಪೂನ್ ತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಬಹಳ ರುಚಿಯಾಗಿರುತ್ತೆ. ಇದು ನಿನ್ನೆ ಮೊನ್ನೆದಲ್ಲ, ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಅಷ್ಟೇ. ಯಾರಿಗಾದ್ರೂ ಎದೆ ನೋವು ಕಾಣಿಸ್ಕೊಡ್ತು ಅಂತ ಅಂದರೆ ಆ ಕಾಲದಲ್ಲೇನೇ ಬಿಸಿಯಾಗಿ ಈ ಥರ ಗಸಗಸೆ ಹಾಲು ಮಾಡಿಕೊಡ್ತಾ ಇದ್ರಂತೆ. ಅದು ಕುಡಿದ ತಕ್ಷಣ ಎದೆ ನೋವು ಕಡಿಮೆ ಆಗ್ತಿತ್ತಂತೆ. ಹಾಗಾಗಿ ಅದನ್ನು ನಾವು ಮುಂದುವರಿಸ್ಕೊಳ್ತಾ ಬಂದಿದ್ದೀವಿ. ನಮ್ಮ ಮನೇಲಿ ಎಂತ ಇಲ್ಲ, ತಿಂಗಳಲ್ಲಿ 2 ರಿಂದ 3 ಬಾರಿ ಗಸಗಸೆ ಹಾಲು ಎಲ್ಲರಿಗೂ ಮಾಡಿಕೊಟ್ಟಿರ್ತಾರೆ. ನೀವು